ಪ್ರೀತಿಯ ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಒಂದು ಯೂಟ್ಯೂಬ್ ಹೊಸ ಚಾನಲ್ಗೆ ಸ್ವಾಗತ ಕೋರುತ್ತೇನೆ. ವೀಕ್ಷಕರೇ, ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ಪೂರ್ತಿಯಾಗಿ ಕೇಳಿ, ಏಕೆಂದರೆ ಈ ಒಂದು ವಿಡಿಯೋ ನಿಮ್ಮ ಜೀವನವನ್ನು, ನಿಮ್ಮ ಆಲೋಚನೆಗಳನ್ನು ಬದಲಿಸುವ ಸಮಯ ಬಂದಿದೆ. ಹೌದು ವೀಕ್ಷಕರೇ, ನಾವು ಈ ಒಂದು ವಿಡಿಯೋ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಜೀವನದಲ್ಲಿ ಆಗಿ ಹೋದ ಘಟನೆಗಳೊಂದಿಗೆ ಈ ವಿಡಿಯೋನ ಪ್ರಾರಂಭಿಸೋಣ. ವೀಕ್ಷಕರೇ, ನೀವು ನಿಮ್ಮ ಮನೆಗೆ ಬೇಕಾದಂಥ ವಸ್ತುಗಳನ್ನು ತರಲಿಕ್ಕೆ ನೀವು ಮಾರ್ಕೆಟ್ಗೆ ಹೋಗಿರಬೇಕಲ್ಲವೇ? ಸೊ ಏನಾದರೂ ನಿಮ್ಮ ಮನೆಗೆ ಬೇಕಾದ ಯಾವುದೇ ವಸ್ತು ಆಗಿರಲಿ, ಅದನ್ನು ಕೊಂಡುಕೊಳ್ಳಿಕ್ಕೆ ಮಾರ್ಕೆಟ್ ಹೋಗುವಾಗ ಆ ವಸ್ತುವನ್ನು ಖರೀದಿ ಮಾಡಿಕೊಂಡು ಮನೆಗೆ ಬಂದಾಗ ಆ ವಸ್ತುವನ್ನು ನಿಮ್ಮ ಮನೆಯಲ್ಲಿ ಫಿಕ್ಸ್ ಮಾಡೋಕ್ಕೆ ಅಥವಾ ಅದನ್ನು ನಡೆಸಲಿಕ್ಕೆ ಹೋದಾಗ ಅದರ ಬಗ್ಗೆ ನಿಮಗೆ ಮಾಹಿತಿ ಇಲ್ಲದೇ ಇರ್ಬೋದು. ಸೊ ಆವಾಗ ನೀವೇನು ಮಾಡ್ತೀರಾ, ಅದನ್ನು ಹೇಗೆ ಉಪಯೋಗಿಸಬೇಕು ಎನ್ನುವ ಒಂದು ಚಿಕ್ಕ ಒಂದು ನಿಯಮದ ಒಂದು ರೂಲ್ಸ್ದ ಅದನ್ನು ಹೇಗೆ ನಡೆಸಬೇಕಂತ ಒಂದು ಚಿಕ್ಕ ಒಂದು ಪುಟ್ಟ ಪುಸ್ತಕ ಆ ಒಂದು ವಸ್ತುವಿನ ಜೊತೆ ಕಂಪನಿಯವರು ಆ ಬಾಕ್ಸ್ನಲ್ಲಿ ಇಟ್ಟು ಕಳಿಸಿರ್ತಾರೆ. ಆವಾಗ ನೀವು ಆ ಒಂದು ವಸ್ತುವನ್ನು ಫಿಕ್ಸ್ ಮಾಡಲಿಕ್ಕೆ, ಸೆಟ್ಟಿಂಗ್ ಮಾಡಲಿಕ್ಕೆ ಆ ಒಂದು ಪುಸ್ತಕ ಮ್ಯಾನ್ಯುವಲ್ ನೋಡಿಬಿಟ್ಟು ನಿಮ್ಮ ಮನೆಯಲ್ಲಿ ತಂದಿರ್ತಕ್ಕಂಥ ವಸ್ತುವನ್ನು ಫಿಕ್ಸ್ ಮಾಡ್ತೀರ ಅಲ್ವಾ? ಒಂದು ವೇಳೆ ಆ ನಿಯಮ ಬುಕ್ ನೋಡದೆ ನಿಮ್ಮ ಮನೆಯಲ್ಲಿ ಆ ವಸ್ತುವನ್ನು ನೀವು ಉಪಯೋಗಿಸಿದ್ದೇ ಆದರೆ ಆ ವಸ್ತು ನಿಜವಾಗ್ಲೂ ಹಾಳಾಗೋ ಸಾಧ್ಯತೆ ಖಂಡಿತ ಇರುತ್ತೆ. ಸೊ ಅದೇ ಥರ ಒಂದು ವಸ್ತುವನ್ನು ತಯಾರು ಮಾಡೋಂಥ ಕಂಪನಿ ಆ ವಸ್ತುವನ್ನು ಹೇಗೆ ಬಳಸಬೇಕನ್ನೋ ಮುಖಾಂತರ ಅದಕ್ಕೋಸ್ಕರ ಒಂದು ಚಿಕ್ಕದಾದ ಪುಟ್ಟ ಒಂದು ಪುಸ್ತಕ ಮ್ಯಾನ್ಯುವಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಮಾಹಿತಿ ಕೊಟ್ಟು ಅದನ್ನು ಹೇಗೆ ನಡೆಸಬೇಕು ಅಂತಂದು ಮಾಡಿರ್ತಾರೆ. ವೀಕ್ಷಕರೇ, ಒಂದು ಸಾಮಾನ್ಯ ವಸ್ತುವನ್ನ ಹೇಗೆ ನಡೆಸಬೇಕು ಅಂತ ಒಂದು ಮ್ಯಾನ್ಯುವಲ್ ಕೊಟ್ಟಿರಬೇಕಾದ್ರೆ ಒಂದು ಕಂಪ್ನಿ ಓನರ್ ಯಾವಾಗಾದರೂ ಯೋಚನೆ ಮಾಡಿದಿರಾ, ಈ ಪೃಥ್ವಿಯನ್ನು, ಈ ಸಂಸಾರನ್ನು, ಈ ಜಗತ್ತನ್ನು ಹಾಗೂ ನಮ್ಮನ್ನು ನಡೆಸಲಿಕ್ಕೆ ಭಗವಂತ ನಿಯಮ ಮತ್ತು ಕಾನೂನುಗಳನ್ನು ಕೊಟ್ಟಿರಬೇಕಲ್ವಾ? ಕೊಟ್ಟಿರ್ತಾನೆ, ಆದರೆ ಅದು ನಮಗೆ ಗೊತ್ತಿಲ್ಲ. ವೀಕ್ಷಕರೇ, ಅದರ ಬಗ್ಗೆ ನಾವು ಇವತ್ತು ತಿಳಿದುಕೊಳ್ಳೋಣ. ಹೌದು ವೀಕ್ಷಕರೇ, ಈ ಒಂದು ಸಂಸಾರವನ್ನು, ಈ ಪೃಥ್ವಿಯನ್ನು ನಮ್ಮನ್ನು ಚಲಾವಣೆ ಮಾಡಲಿಕ್ಕೆ, ನಮ್ಮನ್ನು ನಡೆಸಲಿಕ್ಕೆ ಭಗವಂತ ನಮಗೋಸ್ಕರ ಒಂದು ನಿಯಮ, ಒಂದು ಕಾನೂನು ಬುಕ್ಕನ್ನು ಕೊಟ್ಟಿದ್ದಾನೆ. ತಿಳ್ಕೊಳ್ಳಿರ ಆ ಕಾನೂನು ಬುಕ್ ಯಾವುದು ಅಂತ? ವೀಕ್ಷಕರೇ, ಆ ಒಂದು ಕಾನೂನು ಬುಕ್ ಯಾವುದಲ್ಲ, ನಮಗಾಗಿ, ನಮ್ಮ ಮನುಷ್ಯ ಕುಲಕ್ಕೆ ಭಗವಂತ ಕೊಟ್ಟಿರೋ ಒಂದು ಅತ್ಯಮೂಲ ರತ್ನದ ಒಂದು ಮ್ಯಾನ್ಯುವಲ್ ಅಂದರೆ ಶ್ರೀಮದ್ ಭಗವದ್ಗೀತಾ. ಹೌದು ದೋಸ್ತು, ಈ ಶ್ರೀಮದ್ ಭಗವದ್ಗೀತಾ ಈ ಪೃಥ್ವಿಗೆ, ಈ ಸಂಸಾರವನ್ನು, ಈ ಜಗತ್ತನ್ನು ನಡೆಸಲಿಕ್ಕೆ ಹಾಗೂ ನಮ್ಮನ್ನು, ಮನುಷ್ಯರನ್ನು ಹೇಗೆ ನಡೆಸಬೇಕು ಜೀವನವನ್ನು ಅಂತ ನಡೆಸಲಿಕ್ಕೆ ಒಂದು ಮಾಹಿತಿಯನ್ನು ಕೊಟ್ಟಿರೋದು ಶ್ರೀಮದ್ ಭಗವದ್ಗೀತೆ ಎಂಬ ಗ್ರಂಥದಲ್ಲಿ ಅಲ್ವಾ ಸ್ನೇಹಿತರೆ? ಈ ಭಗವದ್ಗೀತೆ ಒಂದು ಸಾರಿ ಆದರೂ ಓದಿ ವೀಕ್ಷಕರೇ. ಇದು ಒಂದು ಕೇವಲ ಧರ್ಮ ಗ್ರಂಥವಲ್ಲ, ಪೃಥ್ವಿ ಮೇಲೆ ವಾಸಿಸುವ ಪ್ರತಿಯೊಬ್ಬ ಮನುಷ್ಯನಿಗೂ ಅವಲಂಬಿಸುತ್ತದೆ. ಹಾಗಾಗಿ ಈ ಒಂದು ವಸ್ತುವನ್ನು ಪ್ರತಿಯೊಬ್ಬ ಮನುಷ್ಯನಿಗೂ ಅವಲಂಬಿಸುತ್ತದೆ. ಹಾಗಾಗಿ ಈ ಪುಸ್ತಕವನ್ನು ಭಗವಂತ ಕೊಟ್ಟಿರುವುದು ಈ ಮನುಷ್ಯ ಕುಲಕ್ಕೆ ಹಾಗೂ ಜೀವನ ಕುಲಕ್ಕೆ, ಈ ಮನುಷ್ಯ ಜೀವನಕ್ಕೆ. ವೀಕ್ಷಕರೇ, ದಯವಿಟ್ಟು ಒಂದು ಸಾರಿ ಆದರೆ ಭಗವದ್ಗೀತೆಯನ್ನು ಓದಿ, ನೀವೇ ತಿಳಿದುಕೊಳ್ಳುವಿರಿ. ಈ ಭಗವದ್ಗೀತೆಯಲ್ಲಿ ನಿಮ್ಮ ಪ್ರತಿಯೊಂದು ಜೀವನ ಸಮಸ್ಯೆಗೆ ಇದಕ್ಕೆ ಉತ್ತರ ಇದೆ. ಹೇಗೆಂದರೆ, ನಾನು ಯಾರು, ನಾನು ಏಕೆ ಇಲ್ಲಿ ಬಂದಿರುವೆ, ನನ್ನ ಕರ್ತವ್ಯ ಏನು, ನನ್ನ ಮೂಲ ಸ್ಥಳ ಎಲ್ಲಿ, ಇದೇ ಥರದ ಹಲವಾರು ಪ್ರಶ್ನೆಗಳಿಗೆ, ಸಮಸ್ಯೆಗಳಿಗೆ ಭಗವಂತ ಕೊಟ್ಟ ಶ್ರೀಮದ್ ಭಗವದ್ಗೀತೆಯಲ್ಲಿ ಉತ್ತರ ಸಿಗುವುದು. ಹೇಗೆ ಒಂದು ವಸ್ತುವಿನ ಮ್ಯಾನ್ಯುವಲ್ ಕಾಗದ ಇಲ್ಲದೆ, ನಮಗೆ ಗೊತ್ತಿಲ್ಲದೆ ಅದನ್ನು ಉಪಯೋಗಿಸಲು ಹೋದರೆ ಆ ವಸ್ತು ಹಾಳಾಗುವ ಸಾಧ್ಯತೆ ಇರುತ್ತದೆ. ಅದೇ ತರಹ ಭಗವದ್ಗೀತೆ ಸಹಾಯ ಇಲ್ಲದೆ ನಾವು ನಮ್ಮ ಜೀವನವನ್ನು ನಡೆಸರೆ ಅದು ಖಂಡಿತ ಹಾಳಾಗುತ್ತೆ. ನಮ್ಮ ಜೀವನ ಪ್ರಾಣಿಗಳ ಥರನಾಗಿ ಆಗುತ್ತೆ. ಏಕೆಂದರೆ ಪ್ರಾಣಿಗಳ ಜೀವನದಲ್ಲಿ ಯಾವ ನಿಯಮ ಮತ್ತು ಕಾನೂನು ಇಲ್ಲ. ಸೊ ಅದೇ ಥರ ಒಂದು ವೇಳೆ ಭಗವದ್ಗೀತೆ ನಿಯಮ ಹಾಗೂ ಆ ಒಂದು ನಿಯಮಗಳನ್ನು ನಾವು ಉಪಯೋಗಿಸದೆ ಜೀವನ ಮಾಡಿದ್ದೆ ಆದರೆ ನಮ್ಮ ಜೀವನ ಕೂಡ ಪ್ರಾಣಿಗಳ ಥರ ಜೀವನ ಆಗಿಬಿಡುತ್ತೆ. ವೀಕ್ಷಕರೇ, ಭಗವದ್ಗೀತೆ ಅಂದರೆ ನಾವೆಲ್ಲ ಮಹಾಭಾರತ ಒಂದು ಯುದ್ಧ ಅಂತ ತಿಳಿದಿದ್ದೇವೆ. ಆದರೆ ಅದು ಯುದ್ಧ ಅಲ್ಲ. ಕೃಷ್ಣ ಅರ್ಜುನನ ತನ್ನ ಶಿಷ್ಯನಾಗಿ ಮಾಡಿ ಆತನನ್ನು ಮಾದರಿಯಾಗಿ ಇಟ್ಟು ನಮಗೆ ಒಂದು ಕೊಟ್ಟ ಉಪದೇಶ, ಸಲಹೆ, ನಿಯಮ. ವೀಕ್ಷಕರೇ, ದಯವಿಟ್ಟು ಈ ಗ್ರಂಥವನ್ನು ಒಂದು ಸಾರಿ ಆದರೂ, ಒಮ್ಮೆ ಆದರೂ ಓದಿ ನೋಡಿ, ನಿಮಗೆ ತಿಳಿಯುವುದು ಇದರ ಒಂದು ಮಹಾತ್ಮೆ ಏನು ಅಂತ. ಖಂಡಿತವಾಗಿ ನೀವು ಇದನ್ನು ಓದುವಿರಿ ಅಂತ ಅಂದುಕೊಳ್ಳುವೇನು. ವೀಕ್ಷಕರೇ, ಇವಾಗ ನೀವು ತಿಳಿದುಕೊಂಡಿರಿ ಭಗವದ್ಗೀತೆ ಮ್ಯಾನ್ಯುವಲ್ ಗ್ರಂಥನ ಓದಬೇಕೆಂದು. ಹಾಗಾದರೆ ಯಾವ ಭಗವದ್ಗೀತೆಯನ್ನು ನಾವು ಓದಬೇಕು ಅಂತ ತಿಳಿಯಬೇಕಾದರೆ, ನೀವು ನಿಮ್ಮ ಜೀವನವನ್ನು ಬೆಳಗಿಸಬೇಕಾದರೆ ಮುಂದಿನ ವಿಡಿಯೋದಲ್ಲಿ ಖಂಡಿತ ಸಿಗೋಣ. ಅದಕ್ಕಾಗಿ ನಮ್ಮ ಈ ಯೂಟ್ಯೂಬ್ ಚಾನಲನ್ನು ನೋಡುತ್ತೀರಿ. ಇದೇ ಥರದ ವಿಷಯಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದ.